ಮೊದಲನೇ ಪ್ರಶ್ನೆ, ನದಿ ಇಲ್ಲದ ದೇಶ ಯಾವುದು? ಆಪ್ಷನ್ಗಳು: ಎ ಇಟಲಿ, ಬಿ ಪಾಕಿಸ್ತಾನ, ಸಿ ಜರ್ಮನಿ, ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸೇಬು ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ಜಮ್ಮು ಕಾಶ್ಮೀರ, ಬಿ ದೆಹಲಿ, ಸಿ ರಾಜಸ್ಥಾನ, ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಕಾಶ್ಮೀರ. ಮೂರನೇ ಪ್ರಶ್ನೆ, ಪಂಜಾಬ್ ಎಂದು ಹೆಸರು ಬರಲು ಕಾರಣವೇನು? ಆಪ್ಷನ್ಗಳು: ಎ ಕಾಡಿನಿಂದ, ಬಿ ನದಿಗಳಿಂದ, ಸಿ ಬೆಟ್ಟದಿಂದ, ಡಿ ದೇವಾಲಯದಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ನದಿಗಳಿಂದ. ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಆಪ್ಷನ್ಗಳು: ಎ ಸೋರೆಕಾಯಿ, ಬಿ ಕುಂಬಳಕಾಯಿ, ಸಿ ನುಗ್ಗೆಕಾಯಿ, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಬಳಕಾಯಿ. ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯ ಯಾವುದು? ಆಪ್ಷನ್ಗಳು: ಎ ಜನಗಣಮನ, ಬಿ ವಂದೇ ಮಾತರಂ, ಸಿ ಸಾರೆ ಜಹಾಂ ಸೆ, ಡಿ ಸತ್ಯಮೇವ ಜಯತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸತ್ಯಮೇವ ಜಯತೆ. ಆರನೇ ಪ್ರಶ್ನೆ, ಕಪ್ಪು ಬಣ್ಣದ ಗುಲಾಬಿಯನ್ನು ಯಾವ ದೇಶದಲ್ಲಿ ಬೆಳೆಯುತ್ತಾರೆ? ಆಪ್ಷನ್ಗಳು: ಎ ಅಮೆರಿಕ, ಬಿ ಜರ್ಮನಿ, ಸಿ ಟರ್ಕಿ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಕಿ. ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರಪಿತ ಯಾರು? ಆಪ್ಷನ್ಗಳು: ಎ ಮಹಾತ್ಮ ಗಾಂಧೀಜಿ, ಬಿ ಅಂಬೇಡ್ಕರ್, ಸಿ ವಲ್ಲಭಾಯ್ ಪಾಟೀಲ್, ಡಿ ನೆಹರು. ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ. ಎಂಟನೇ ಪ್ರಶ್ನೆ, ಅಚ್ಚೇವು ಕನ್ನಡ ದೀಪ ಎಂಬ ಭಾವಗೀತೆಯನ್ನು ಬರೆದವರು ಯಾರು? ಆಪ್ಷನ್ಗಳು: ಎ ಕುವೆಂಪು, ಬಿ ಬೇಂದ್ರೆ, ಸಿ ಜಿ.ಎಸ್. ಶಿವರುದ್ರಪ್ಪ, ಡಿ ಡಿ.ಎಸ್. ಕರ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಡಿ.ಎಸ್. ಕರ್ಕಿ. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಸಿಟ್ರಸ್ ಜಾತಿಗೆ ಸೇರದ ಹಣ್ಣು? ಆಪ್ಷನ್ಗಳು: ಎ ಕಿತ್ತಳೆ ಹಣ್ಣು, ಬಿ ಸ್ಟ್ರಾಬೆರಿ, ಸಿ ನಿಂಬೆಹಣ್ಣು, ಡಿ ಮೋಸಂಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ. ಹತ್ತನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ಗಳು: ಎ ಶಾತವಾಹನರು, ಬಿ ಮೌರ್ಯರು, ಸಿ ಕುಶಾನರು, ಡಿ ಗುಪ್ತರು. ಸರಿಯಾದ ಉತ್ತರ ಆಪ್ಷನ್ ಸಿ ಕುಶಾನರು. 11ನೇ ಪ್ರಶ್ನೆ, ಕಾನಿಷ್ಕನ ಆಶ್ರಯದಲ್ಲಿ ಇದ್ದ ಅಶ್ವಘೋಷನು ಬರೆದ ಕೃತಿ ಯಾವುದು? ಆಪ್ಷನ್ಗಳು: ಎ ಅರ್ಥಶಾಸ್ತ್ರ, ಬಿ ಬುದ್ಧಚರಿತ, ಸಿ ಅಶ್ವಚರಿತ, ಡಿ ಅಮರಕೋಶ. ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧಚರಿತ. 12ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ಸಾಂಬಾರು ಪದಾರ್ಥಗಳ ತೋಟ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಕೇರಳ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಇಷ್ಟು ಜಿಕೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.